ಜೈ ಭೀಮ್. ನಮಸ್ಕಾರ ನಮ್ಮ ಆತ್ಮೀಯ ಚಾಲಕರು ಸಹಾಯಕರುಗಳೇ. ಈಗಾಗಲೇ ನಿನ್ನೆ ಕೂಡ ಒಂದು ವಿಡಿಯೋನ ನಾವು ಓಬಳೇಶ್ವರ್ ಬಿಟ್ಟಿದ್ದೀರಿ, ನೀವು ನೋಡಿರ್ತೀರಾ. ಏನು 12 ತಾರೀಕು 3 ತಿಂಗಳು 2026ರಂದು ಏನೋ ನಮ್ಮ ಚಾಲಕರ ಸಹಾಯಕರುಗಳನ್ನ ಉದ್ದೇಶಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ತಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಬಿಟ್ಟು ಏನು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ಹೇಳಿದ್ದೀರಿ. ದಯವಿಟ್ಟು ಯಾರು ತಪ್ಪಿಸ್ಕೊಳ್ಳೋಕೆ ಹೋಗಬೇಡಿ. ಕೆಲಸ ಮಾಡ್ಕೊಂಬರ್ತೀನಿ, 1 ಲೋಡ್ ಹೊಡ್ಕೊಂಬರ್ತೀನಿ, 2 ಲೋಡ್ ಹೊಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ಮಾಡಿ ನಮ್ಮ ಜೀವನ ಅತಂತ್ರ ಪರಿಸ್ಥಿತಿಗೆ ಇಡಬೇಡಿ. ಈಗಾಗಲೇ ಈ ಥರ ಕೆಲಸ ಮಾಡಿನೇ ನಮ್ಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನ ಸರಿಪಡಿಸೋದಕ್ಕೆ ನಾವು ಪದೇ ಹೋರಾಟಗಳನ್ನ ಮಾಡಬೇಕಾಗಿದೆ. ನಮ್ಮ ಜೀವನ ಎಲ್ಲ ಇದರಲ್ಲೇ ಹೋರಾಟದಲ್ಲೇ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಯಾರಿಂದ ಅಂತ ಹೇಳಿದ್ರೆ, ಕೆಲವು ನಮ್ಮ ಚಾಲಕರು ಸಹಾಯಕರುಗಳು ಕಲ್ಲಾಟಗಳು ಆಡ್ತಾ ಇರೋದ್ರಿಂದ ಅವರು ಪದೇ ಹೋಗಿ ಕೆಲಸಗಳು ಮಾಡಿ ಅವ್ರು ಕೇಳೋದಲ್ಲದೆ ಅವ್ರ ಜೀವನಗಳು ಹಾಳು ಮಾಡ್ಕೊಳ್ಳೋದ್ರೆ ಎಲ್ಲ ಜೀವನ ಹಾಳು ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಆದ್ದರಿಂದ ದಯವಿಟ್ಟು ಯಾರು ಕೆಲಸ ಕಾರ್ಯಗಳನ್ನ ಮಾಡದೆ ನಾಳೆ ನಾವು ಏನು ಸ್ಟ್ರೈಕ್ನ ಹಮ್ಮಿಕೊಂಡಿದ್ದೀರಿ, ಏನು 12 ತಾರೀಕು 3 2026 ಬೆಳಿಗ್ಗೆ 7:00ವರೆಗೆ BBMP ಹೆಡ್ ಆಫೀಸ್ ಹತ್ರ ಬನ್ನಿ. BBMP ಹೆಡ್ ಆಫೀಸಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಫ್ರೀಡಮ್ ಪಾರ್ಕ್ಗೆ ಹೋಗೋಣ. ಅಲ್ಲಿ ನಮ್ಮ ಒಂದು ಸಾಮರ್ಥ್ಯನ, ನಮ್ಮ ಹೋರಾಟನ ಅಲ್ಲಿ ನೋಡ್ಸೋಣ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಯಾರು ನೇರವಾಗಿ ಫ್ರೀಡಮ್ ಪಾರ್ಕ್ ಹತ್ರ ಹೋಗಬೇಡಿ. ಚಾಲಕರ ಸಹಾಯಕರುಗಳು BBMP ಹೆಡ್ ಆಫೀಸ್ ಹತ್ರ ನಾವು ಇಲ್ಲೇ ಇರ್ತೀರಿ. ನೀವು ಬಂದು ಗಾಡಿಗಳನ್ನ ಇಲ್ಲೇ ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಎಲ್ರಿಗೂ ಜೈ ಭೀಮ್. ಯಾರು ತಪ್ಪಿಸ್ಕೋಬೇಡಿ, ನಿಯತ್ತಾಗಿ ಬನ್ನಿ, ನಿಯತ್ತಾಗಿ ಹೋರಾಟ ಮಾಡಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀರಿ. ನಾವು ನಿಮ್ಮ ಪರವಾಗಿ ನಿಯತ್ತಾಗಿದ್ದೀರಿ, ಎಲ್ಲೂ ನಾವು ಅಡ್ಡದಾರಿ ಹಿಡಿದಿಲ್ಲ. ನಿಮಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧವಾಗಿರ್ತೀವಿ ಅಂತ ಹಿಂದೇಳಿ ಹೇಳಿದ್ರು, ಮುಂದೆ ಹೇಳಿದ್ರು, ಇನ್ನು ಮುಂದಕ್ಕೂ ಅಷ್ಟೇ. ಅರ್ಥ ಆಯ್ತಾ? ನಮ್ಮ ಒಂದು ನೋವನ್ನ, ನಮ್ಮ ಒಂದು ನಿಮ್ಮ ಬಗ್ಗೆ ಇರೋಂಥ ಕಾಳಜಿನ ಅರ್ಥ ಮಾಡಿಕೊಂಡು ಎಲ್ಲರೂ ಹೋರಾಡಿ ಬರಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಎಲ್ಲರಿಗೂ ಜೈ ಭೀಮ್.